ಇರಾನ್ ಮೇಲೆ ದಾಳಿ ಮುಂದುವರಿಸಿದೆ ಇಸ್ರೇಲ್ ಸೇನೆ. ಇರಾನ್ನ 200ಕ್ಕೂ ಹೆಚ್ಚಿನ ಸೇನಾ ನೆಲೆಗಳ ಮೇಲೆ ದಾಳಿಯಾಗಿದೆ. ಕಳೆದ 24 ಗಂಟೆಯಲ್ಲಿ ನಡೆದ ದಾಳಿ ಬಗ್ಗೆ ಮಾಹಿತಿ ಕೂಡ ಬಂದಿದೆ. ಇದು ಇರಾನ್ ಮೇಲೆ ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ. 200ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿದೆ. ಯಾವ ರೀತಿಯ ಅಟ್ಯಾಕ್ ಆಗಿದೆ, ಎಷ್ಟು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ವ್ಯವಸ್ಥೆ, ಅವರ ಸೇನಾ ಪ್ರಧಾನ ಕಚೇರಿ, ರಕ್ಷಣಾ ವ್ಯವಸ್ಥೆ, ಶಸ್ತ್ರಾಸ್ತ್ರ ಉತ್ಪಾದನೆ, ಸಂಗ್ರಹಣೆ ಮೇಲೆ ದಾಳಿಯಾಗಿದೆ. ಹೌದು, ನಮಗೆ ಕಾಡುವಂಥ ಪ್ರಶ್ನೆ ಅಂದರೆ, ಇಷ್ಟೆಲ್ಲ ದಾಳಿ ಆಗ್ತಿದೆಯಲ್ಲ, ಮತ್ತು ಯಾಕೆ ಇರಾನ್ ಇನ್ನೂ ಸರೆಂಡರ್ ಆಗ್ತಾ ಇಲ್ಲ, ಮಂಡಿ ಉರ್ತಾ ಇಲ್ಲ? ಇವ್ರು ಹೇಳ್ತಾ ಇದ್ದಾರಲ್ವ, ಅವರ ರಕ್ಷಣಾ ವ್ಯವಸ್ಥೆನ ಹೊಡೆದಾಕ್ತಾ ಇದ್ದೀವಿ, ಅಷ್ಟು ಏರ್ ಬೇಸ್ ಮೇಲೆ ದಾಳಿಯನ್ನು ಮಾಡಿದ್ದೀವಿ, ಅವರು ಶಸ್ತ್ರಾಸ್ತ್ರ ಉತ್ಪಾದನೆ ಮಾಡುವಂಥ ಘಟಕಗಳ ಮೇಲೆ ದಾಳಿ ಮಾಡಿದ್ದೀವಿ, ಮತ್ತು ತೈಲ ಸಂಗ್ರಹಣಗಾರಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂಥೇಳಿ 16 ದಿನ ಆಯ್ತು ಇವತ್ತಿಗೆ. 17 ಅನ್ಕೊಂಡು 28ಕ್ಕೆ ಶುರುವಾಗಿದ್ದು 17 ನೋಡಿ. 17 ದಿನ ಆದರೂ ಕೂಡ ಇರಾನ್ ಅವ್ರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ದಾಳಿ ನಡೀತಾ ಇರಬಹುದು, ಆದರೆ ಇರಾನ್ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು. ಅವ್ರ ಸೇನಾ ಪ್ರಧಾನ ಕಚೇರಿ ಇತ್ತು, ಜೊತೆಗೆ ಶಸ್ತ್ರಾಸ್ತ್ರವನ್ನು ಸಂಗ್ರಹ ಮಾಡಿಕೊಂಡಿದ್ರು. ಅಲ್ಲೆಲ್ಲ ಕೂಡ ಇವರು ದಾಳಿ ಮಾಡಿದ್ದಾರೆ.